ಆನುಮಲೆ ಜೇನುಮಲೆ ಆನುಮಲೆ ಜೇನುಮಲೆ ಗುತ್ತಿಮಲೆ ಸಂಕುಮಲೆ ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾರಿಮಲೆ ಕೊಂಗುಮಲೆ ಕೆಂಜಾಳುಮಲೆ ರುದ್ರಾಕ್ಷಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರ ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಕಂದೆಗಾಲದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಜಾತ್ರೆಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಸೋಮಣ್ಣ ಕೆಂಡಗಣಪ್ಪರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಜಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಸೋಮಣ್ಣ ಸಣ್ಣ ಕೆಂಡಗಣಪ್ಪ, BA BPEd, ಕಂದೆಗಾಲ, ಸಾಗರೆ ಪೋಸ್ಟ್, ಸರಗೂರು ತಾಲೂಕು. ಸರ್, ಈ ಒಂದು ಪುರಾತನವಾದ ದೇವಾಲಯದ ಸಂಪೂರ್ಣ ಇತಿಹಾಸವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಈ ಜಾತ್ರೆ ಇಷ್ಟು ಪ್ರಸಿದ್ಧಿಯಾಗಲು ಇರುವಂತಹ ಐತಿಹಾಸಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ. ನಾವು 2000ನೇ ಸಾಲಿನಲ್ಲಿ ನಾವೊಂದು ಸಣ್ಣ ಒಂದು ದೇವಸ್ಥಾನ, ಅದು ಇತಿಹಾಸದಲ್ಲಿ ಅಂದ್ರೆ ಹಿಂದೆ ಕಾಡಿನೊಳಗಿದ್ದಂತ ದೇವಸ್ಥಾನ. ಅದು ಸಣ್ಣ ಒಂದು ಪುಟ್ಟು ಹಂಚಿನ ಮನೆ, ಜೊತೆಗೆ ಎಲ್ಲ ಮುರಿದು ಬಿದ್ದೋಗಿತ್ತು. ಆವಾಗ ಸುತ್ತಮುತ್ತಳಿ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಸೌಂಡ್ ಬರ್ತದೆ ಅಂತೆಲ್ಲ ಹೇಳಿ ಆವಾಗ ಒಂದು ಸಣ್ಣ ಒಂದು ಕೊಂಡ ಮಾಡೋಣ ಅಂತ ಹೇಳಿ ಸೇರಿ ಒಂದು 18 ಊರವರು ಸೇರಿ ಒಂದು ಕಮಿಟಿ ಮಾಡ್ಕೊಂಡು ಅದರಲ್ಲಿ ಕಾರ್ಯದರ್ಶಿಯಾಗಿ ಪಟೇಲ್ ರಾಜಪ್ಪನ ಅಧ್ಯಕ್ಷರಾಗಿ, ಸಹ ಕಾರ್ಯದರ್ಶಿಯಾಗಿ KV ರುದ್ರಯ್ಯನವರು, ಮತ್ತೆ ಖಜಾಂಚಿಯಾದ ಮಾದಪ್ಪನವರು, ಹಾಗೆ ಉಪಾಧ್ಯಕ್ಷರಾದಂಥ ದಾಸಬಾಯಿ ಅವರು, ಗೌರವಾಧ್ಯಕ್ಷರಾದಂಥ MP ವೆಂಕಟೇಶ್ ಅವರು, ಹಾಗೆ ಇನ್ನೊಬ್ರು ಮತ್ತೊಬ್ಬ ಗೌರವಾಧ್ಯಕ್ಷರಾದಂಥ ಚಿಕ್ಕವೀರ ನಾಯಕರು ಸಮ್ಮುಖದಲ್ಲಿ ಸೇರಿ ಒಂದು 105 ಜನ ಮೆಂಬರ್ ಮಾಡ್ಕೊಂಡು ಅದೊಂದು ಸಣ್ಣದ ಒಂದು ಜಾತ್ರೆ ಮಾಡೋಣ ಅಂತ ಒಂದು ಪ್ಲಾನ್ ಹಾಕಿ ಅದು ಎಲ್ಲಾ ಗ್ರಾಮಸ್ಥರು ಸಹಕಾರ ಕೊಟ್ಟು ಜಾತ್ರೆನ ಪ್ರಾರಂಭ ಮಾಡಿದಾಗ ಮೊದಲನೇ ವರ್ಷದಲ್ಲಿ ಸಣ್ಣದ ಒಂದು ಜಾತ್ರೆ 63,000 ರೂಪಾಯಿ ನಡೀತು, ಸಣ್ಣ ಜಾತ್ರೆ. ಅದಾದ ನಂತರ MP ವೆಂಕಟೇಶ್ ಅವರು MLA ಆದ್ರು. MLA ಆದಾಗ 9 ಜೊತೆ ಸಾಮೂಹಿಕ ವಿವಾಹಗಳನ್ನ ಇಟ್ಕೊಂಡು ಅವಾಗ ಮತ್ತೆ ಉತ್ತಮ ರಾಸಗಳಿಗೆ ನಮ್ಮ ಈ ಎಲ್ಲಾ ಭೀಮನ್ ಕೋಲಿ, ಸಾಗರೆ ಮತ್ತು ಅಂತರ್ಸಂತೆ ಎಲ್ಲಕ್ಕೆ ಅತ್ಯುನ್ನತವಾದಂತಹ ಇದು ಪ್ರೈಜಸ್ ಗಳನ್ನ APMC ಪ್ರೈಜ್ ಜೊತೆಗೆ ಚಿನ್ನಗಳನ್ನ 9 ಜೊತೆ ಕೊಡ್ತಿದ್ದು. ಆಮೇಲೆ ಒಂದು 400-500 ಜೊತೆಗಳಿಗೆ ಬಕೆಟ್ಗಳು ಕೊಟ್ಟು ಬಹಳ ದನಗಳು ಬಹಳ ಎಲ್ಲಾ ಜಾತ್ರೆಗಳಿಗಿಂತ ಬಹಳ ಉತ್ತಮವಾಗಿ ಸಾವಿರಾರು ಜಾನುವಾರುಗಳು ಸೇರ್ತವೆ. ಹಂಗಾಗಿ ಅನ್ನದಾನ 3 ದಿನ ಅನ್ನದಾನ ವ್ಯವಸ್ಥೆ ಮಾಡ್ತಿದ್ವಿ. ಮತ್ತೆ ಆರ್ಕೆಸ್ಟ್ರಾ ವೈಭವಗಳನ್ನೆಲ್ಲ ಮಾಡ್ತೀವಿ, ಪ್ರತಿ ಅಮಾವಾಸ್ಯೆಗಳನ್ನು ಮಾಡ್ತಿದ್ದೀವಿ. ಹಾಗೆ ನಮ್ಮ ಕಮಿಟಿಯಲ್ಲೆಲ್ಲ ಸೇರಿ ಬಹಳ ಉತ್ತಮವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಈ ತರ ಎಲ್ಲಾ ಕಮ್ಯುನಿಟಿಯವರು ಒಟ್ಟಾಗಿ ಸೇರಿ ದೇವಸ್ಥಾನ ಕಾರ್ಯ ನಡೆಸ್ತಾ ಇದೀವಿ. ಇತಿಹಾಸ ಅಂತಂದ್ರೆ ನಮಗೆ ಗೊತ್ತಿಲ್ಲ. ನಮ್ಮ ತಂದೆಯವ್ರ ಕಾಲದಲ್ಲಿ ಅದು ಕಾಡು ಇತ್ತು. ಇದೇ ಕಂದೆಗಾಲನೇ ಲಾಸ್ಟ್ ಎಡ್ಜು. ಇನ್ನು ಬೀದರಳ್ಳಿ, ನಂಜನಾಥಪುರ, ತೆಲುಮಶೆಳೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತ್ತು. ನಮ್ಮ ಕಂದೆಗಾಲ ಲಾಸ್ಟ್ ಹಳ್ಳಿ. ಆವಾಗ ಭೀಮನ್ ಕೊಲ್ಲಿ ಕಡೆಯಿಂದ ಬಂದಂತ ಒಂದು ಹಸು ಅಲ್ಲಿಂದ ಮೇಯಿಸ್ಕೊಂಡು ಬಂದ್ರಲ್ಲ, ಓಡೋಯ್ತಿದ್ದಾಗ ಕೈಗೆ ಸಿಗ್ಲಿಲ್ಲ ಅಂತ ಬಂದು ಇದ್ ಮಾಡುವಾಗ ಇಲ್ಲಿ ಈ ಸ್ಥಾಪನೆ ಆಗಿದಲ್ಲ ಅಲ್ಲಿ ಹಸು ಕರೀತಿತ್ತಂತೆ, ನೋಡಿದ್ರಂತೆ. ಆಗ ಅಲ್ಲಿ ಗುರುತು ಮಾಡಿ ಮಾಡುವಾಗ 2 ಜೋಡಿ ಲಿಂಗ ಇದೆ. ಜೋಡಿ ಲಿಂಗ ಅದು ನೆಟ್ಟಿರೋದಲ್ಲ, ಅದು ಹುಟ್ಟಿರೋದು ಜೋಡಿ ಲಿಂಗ. ಅದು ಆಗ ತಗೆ ಹೊರಟ ಕಪ್ಪುಗೆ ಇತ್ತಂತೆ ಯಾವಾಗ ನಮ್ಮ ತಂದೆಯವ್ರ ತಂದೆ ಕಾಲದಲ್ಲಿ. ಆಗ ಸಣ್ಣದಾಗಿ ನಾವು ಊರಲ್ಲಿ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡ್ಕೊಬತ್ತಿದ್ವು. ಇವಾಗ ದೊಡ್ಡ ಜಾತ್ರೆಯನ್ನ ಮಾಡ್ಕೊಬತ್ತಿದೀವಿ. ಸರ್, ಈ ಒಂದು ಜಾತ್ರೆಯ ಪೂರ್ವಭಾವಿ ತಯಾರಿ ಹೇಗೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಪೂರ್ವಭಾವಿ ಜಾತ್ರೆ ಅಂತಂದ್ರೆ ನಾವು ಅಮಾವಾಸ್ಯ ಪೂಜೆಗಳೆಲ್ಲ ಮಾಡ್ಕೊಬತ್ತಿದೀವಿ. ಜೊತೆಗೆ ಜಾತ್ರೆಗಳನ್ನ ಆಯಾ ಲೆಕ್ಕಾಚಾರಗಳನ್ನ ನಮ್ಮಲ್ಲಿ ದೇವಸ್ಥಾನದ ವತಿಯಿಂದ ಏನು ಹಣಕಾಸು ಇಲ್ಲ, ಭಕ್ತಿಯಾದಿಗಳು ಹಳ್ಳಿಗಳಲ್ಲಿ 18 ಹಳ್ಳಿ ಸೇರಿದ್ರಲ್ಲ ಎಲ್ಲ 1000, 2000, 3000, 5000 ಕೊಟ್ಟು
ಒಂದು 6 ಲಕ್ಷ 7 ಲಕ್ಷ ದುಡ್ಡನ್ನ ಎತ್ಕೊಂಡು ನಾವು ಬಡವ್ರ ಎತ್ತರಿಗೆ ಒಂದು 5 ಜೊತೆ, ಈ ಸರಿ ಈಗ 4 ಜೊತೆ ಆಗ್ತವೆ ಮದುವೆಗಳಾಗ್ತವೆ. 3 ದಿನ ಅನ್ನದಾನ ವ್ಯವಸ್ಥೆ ಮಾಡ್ತೀವಿ. ಮಕ್ಕಳಿಗೆ ಮಕ್ಕಳ ಕಾರ್ಯಕ್ರಮಗಳನ್ನ ಸೋಮವಾರ ದಿನ ಇಟ್ಟಿರ್ತೀವಿ. ಮಂಗಳವಾರ ದಿನ ಕೊಂಡೋತ್ಸವ ಕಾರ್ಯಕ್ರಮ ಇಟ್ಟಿರ್ತೀವಿ, ಅನ್ನದಾನ ನಡೀತದೆ. ಬುಧವಾರ ದಿನ ಸಾಮೂಹಿಕ ಯುವಗಳು ನಡೀತವೆ. ಜೊತೆಗೆ ಉತ್ತಮ ರಾಶಿಗಳಿಗೆ ಸರ್ಕಾರದಿಂದ APMC ಪ್ರೈಸ್ ಜೊತೆಗೆ ನಮ್ಮ ದೇವಸ್ಥಾನ ಸಮಿತಿಯಿಂದ ಹಣವನ್ನು ಕೊಡ್ತೀವಿ. ಅದ್ರ ಜೊತೆಗೆ ಒಂದು 6 ಜೊತೆಗೆ ಬೆಳ್ಳಿ ಪದಾರ್ಥವನ್ನು ಕೊಡ್ತೀವಿ. ಮತ್ತೆ ಇನ್ನು ಗೂಳಿಗಳಿಗೆ 3 ಜೊತೆಗೆ ಉತ್ತಮವಾದ ಗೂಳಿಗಳಿಗೆ ಪ್ರೈಸ್ ಕೊಡ್ತೀವಿ. ನಾವು ಅವ್ರನ್ನ ಬಹಳ ವಿಶ್ವಾಸದಿಂದ 24 ವರ್ಷ ಆಯ್ತು ಎಲ್ಲಾ ಜನಾಂಗದವ್ರನ್ನು ವಿಶ್ವಾಸ ತಗೊಂಡು ಅವ್ರಗಳಿಗೆಲ್ಲ ನಾವೆಷ್ಟು ವಿಶ್ವಾಸ ಆಗಿದ್ದೀವೋ ಅಷ್ಟೇ ವಿಶ್ವಾಸ ಆಗಿ ಅಣ್ಣ ತಮ್ಮದರಾಗಿ ಎಲ್ಲಾ ಕಮ್ಯುನಿಟಿಯವರು ಸೇರ್ಕೊಂಡು ಅವ್ರ ಊರಿಗೆ ಹೋದಾಗ ಡೊನೇಷನ್ ಬರ್ತೀವಿ ಅಂತ ಒಂದು ಫೋನ್ ಮಾಡಿದಾಗ ಬನ್ನಿ ಅಂತಾರೆ. ಆಗ ಅಲ್ಲಿ ಎತ್ಕೊಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಒಂದು ಊರಲ್ಲಿ ಒಂದು 14 ಲಕ್ಷ ರೂಪಾಯಿ ಆಯ್ತದೆ. ಈಗ ಉದಾಹರಣೆ ಚೆನ್ನಿಪುರದಲ್ಲಿ ಒಂದು 14 ಲಕ್ಷ ರೂಪಾಯಿ ಆಗುತ್ತೆ. ಅಲ್ಲಿ ನೋಡಪ್ಪ ನಿಮ್ಗೆ ಇಷ್ಟು ದುಡ್ಡು ಆಗಿದೆ ಅಂತ ಅಲ್ಲಿ ಮಾಡಿ ಒಂದು ಬುಕ್ಗೆ ಸೈನ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇಲ್ಲಿ ನಾವು ಲೆಕ್ಕಾಚಾರ ಸೇರ್ತೀವಲ್ಲ, ಲೆಕ್ಕಾಚಾರ ಸೇರಿದಾಗ ನೋಡಪ್ಪ ಚೆನ್ನಿಪುರದಲ್ಲಿ ಇಷ್ಟು ರೂಪಾಯಿ ಸೇರಿತು, ಬಿದ್ರಳ್ಳಿಲಿ ಎಷ್ಟು ರೂಪಾಯಿ ಸೇರಿತು, ಮೆಂಬರ್ಗಳು ಮಾಡ್ಕೊಂಡಿದ್ದಲ್ಲ ಅವರು ಎತ್ಕೊಡ್ತಾರೆ. ಜೊತೆ ನಮ್ಮ ಜೊತೆ ಬಂದು ನಾವೇ ರಸೀದಿ ಬುಕ್ ಇರ್ತು, ಹಣ ಎಲ್ಲ ನಾವೇ ತಗೋಬೋದು. ಅಂದ್ರೆ ವಿಟ್ನೆಸ್ಗೆ ಆಯಾ ಊರಲ್ಲಿ ಮೆಂಬರ್ಗಳು ಮಾಡಿರ್ತಾರೆ, ಅವ್ರ ಮುಖಾಂತರ ದುಡ್ಡು ಮಾಡಿ ಅಲ್ಲಿ ಯಾವ್ಯಾವ್ರಿಗೆ ಏನೇನು ಕಾರ್ಯಕ್ರಮಕ್ಕೆ ಎಷ್ಟು ಕೊಡ್ಬೇಕು, ವಾದ್ಯಗೋಷ್ಠಿಯವ್ರಿಗೆ ಎಷ್ಟು ಕೊಡ್ಬೇಕು, ಆರ್ಕೆಸ್ಟ್ರಾದವ್ರಿಗೆ ಎಷ್ಟು ಕೊಡ್ಬೇಕು, ವೀರಗಾಸವ್ರಿಗೆ ಎಷ್ಟು ಕೊಡ್ಬೇಕು ಅಂತ ಕಮಿಟಿ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಎಲ್ಲ ಒಪಿನಿಯನ್ ಮಾಡಿ ಒಂದು ಲಾಸ್ಟ್ಗೆ ಡಿಸೈಡ್ ಮಾಡ್ತೀವಿ ಕಾರ್ಯನ. ಸರ್, ಜಾತ್ರೆಯ ಸಮಯದಲ್ಲಿ ಇಲ್ಲಿ ಅನೇಕ ವಿಶಿಷ್ಟ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ರಥೋತ್ಸವದ ಜೊತೆಗೆ ಇಲ್ಲಿ ನಡೆಯುವಂತಹ ವಿಶೇಷ ಪರಂಪರೆಗಳು ಮತ್ತು ಜನಪದ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ಬ್ಯಾಂಡ್ ಸೆಟ್ ವ್ಯವಸ್ಥೆ ಮಾಡ್ತೀವಿ, ವೀರಗಾಸಗಳ ವ್ಯವಸ್ಥೆ ಮಾಡ್ತೀವಿ, ಮತ್ತೆ ಕೋಲು ಕುಣಿತ ಮಾಡ್ತೀವಿ, DJ ವ್ಯವಸ್ಥೆ ಮಾಡ್ತೀವಿ, ಆಮೇಲೆ ಲಗರಿ ವ್ಯವಸ್ಥೆಯನ್ನು ಮಾಡ್ತೀವಿ, ಬೀಸ್ಕೌಂಚಾಳದ ವ್ಯವಸ್ಥೆ, ಕೋಲಾಟ ಪದಗಳು ಮಾಡಿ ರಥೋತ್ಸವ ಅಕ್ಕಪಕ್ಕದವರಿಗೆ ಈಳ್ಳೆ ಕೊಟ್ಟು ಸತ್ತಿಗೆಗಳನ್ನ ತರಿಸಿ ಬ್ಯಾಂಡ್ ಸೆಟ್ ಮುಖಾಂತರ ಆಲರಿ ಮುಖಾಂತರ ದೇವಸ್ಥಾನಕ್ಕೆ ತೇರು ತಗೊಂಡಿದ್ದೀವಿ. ಪ್ರತಿದಿನ ಪೂಜೆಗಳ ದಿನ ಪೂಜೆ ಮೊದಲು ಶುಕ್ರವಾರ ಸೋಮವಾರ ಪೂಜೆ ಮಾಡ್ತಿದ್ದು. ಆಗ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಯಂಗ್ ಸ್ವಾಮಿಯವರು ಅವರು ಆರಿಕೆ ಮಾಡ್ಕೊಂಡಿದ್ರು. ನಾನು ಗೆದ್ರೆ ಈ ದೇವಸ್ಥಾನದಲ್ಲಿ ಮಂಗಳಾರತಿ ತಗೊಂಡಿದ್ರು. ನಾನು ಗೆದ್ರೆ ನಾನು ಪ್ರತಿದಿನ ಪೂಜೆ ಮಾಡೋಕ್ಕೆ ಅರ್ಚಕರಿಗೆ ಪ್ರತಿ ವರ್ಷ 25,000 ರೂಪಾಯಿ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡೋಗಿದ್ರು. ಅದೇ ರೀತಿ ಅವರು ಗೆದ್ದು ಜಯಶೀಲರಾದ್ರು. ಆದ ತಕ್ಷಣ ಈಗ ಒಂದು 9 ವರ್ಷದಿಂದ ಕಂಟಿನ್ಯೂ ಜಯಶೀಲರಿಗೆ 25,000 ರೂಪಾಯಿ ಕಾಣಿಕೆ ಕೊಡ್ತಾರೆ. ಮಂಗಳಾರತಿ ಇದು ಸೇರ್ತಾರೆ. ನಾವು ದೇವಸ್ಥಾನದಿಂದ ಒಂದು ಕಿರು ಕಾಣಿಕೆಯನ್ನು ಪ್ರತಿ ವರ್ಷ ಕೊಡ್ತೀವಿ. ಪ್ರತಿನಿತ್ಯ 8 ಗಂಟೆಯಿಂದ 9 ಗಂಟೆ ಬಾಗಿಲು ತೆಗೆದು ಪೂಜೆ ಮಾಡ್ತೀವಿ. ಬಂದ ಭಕ್ತರಿಗಳಿಗೆಲ್ಲ ಪ್ರಸಾದ ಕೊಟ್ಟು ಪೂಜೆ ಮಾಡ್ತೀವಿ. ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ. ಹರಕೆ ಹೊತ್ತಂತಹ ಭಕ್ತರು ದೇವರಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ, ಜೊತೆಗೆ ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ, ನಾವು ಇಲ್ಲಿ ಮಾಡಿರೋದಂತ ಇದನ್ನ ನೋಡ್ತಾರೆ. ಬಂದು ನೋಡಿ ಪ್ರಸಾದನ ಮಾಡ್ಕೊಂಡು ಕುಂತ್ಕೊಂಡು ಯೋಚನೆ ಮಾಡ್ತಾರೆ. ಬಂದಂತಾರೆ ಮೈಸೂರು ಬೆಂಗಳೂರು ಸೈಡ್ನವರು ಬರ್ತಾರೆ. ಬಂದು ನೋಡ್ಬಿಟ್ಟು ಎಷ್ಟಾಯ್ತಿದೆ ಅಮಾವಾಸ್ಯ ಪೂಜೆಗೆ ಅಂತಾರೆ. ಅಲ್ಲಿಂದ ಕಮಿಟಿಯವ್ರನ್ನೆಲ್ಲ ನೋಡ್ತಾರೆ. ಎಲ್ಲ ಮುದುಕರು, ಏಜ್ ಆಗಿರೋ 70 ವರ್ಷ 80 ವರ್ಷ ಆಗಿರುವಂಥವ್ರು, ಯುವಕರು ಎಲ್ಲ ಸೇರ್ಕೊಂಡು ನಾವು ಒಂದು ಕಮಿಟಿ ಮಾಡ್ಕೊಂಡು ಕುಂತಿರ್ತೀವಿ. ಬಂದು ನೋಡ್ತಾರೆ. ಏನು ಈ ಒಂಥರ ದೇವಸ್ಥಾನದಲ್ಲಿ ವಿಶೇಷ ಇರುವಾಗ ನಡೀತದಲ್ಲ, ಅಮಾವಾಸ್ಯ ಪೂಜೆ ಚೆನ್ನಾಗಿ ನಡೀತದಲ್ಲ, ಎಷ್ಟಾದದು, ಯಾರ ಮಾಡೋದು, ಏನು ಅನ್ಕೊಂಡೆಲ್ಲ ಕೇಳ್ತಾರೆ. ನಾವು ಬಂದಂಥ ಭಕ್ತಾದಿಗಳಿಗೆ ನೋಡಿ ನಾವು ನಿಂತ್ಕೊಂಡು ಮಾಡ್ತೀವಿ. ಭಟ್ರು ನಿಂತ್ಕೊಂಡು ಮಾಡ್ತೀವಿ. ನೀವು ತಂದುಕೊಟ್ಟಂಥ ಇದನ್ನ ವ್ಯವಸ್ಥೆನ ನಿಂತ್ಕೊಂಡು ನೋಡಿ, ಈ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀವಿ. ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ನಿಮ್ಮ ಕೆಪಾಸಿಟಿ 20,000 ಆಗ್ಬೋದು, 30,000 ಆಗ್ಬೋದು, 40,000 ಆಗ್ಬೋದು. ಅನ್ನ ಸಾರು, ಪಾಯಸ, ಬಳಕೆನ್ ಪಲ್ಯ, ಹಪ್ಪಳ ಉಪ್ಪಿನಕಾಯಿ, ಸಿಹಿ ಹಾಕಿ ನಾವು ಅವ್ರನ್ನ ಚೆನ್ನಾಗಿ ಸಂತರಿಸಿ ಅಮಾವಾಸ್ಯ ಪೂಜೆ ಮಾಡೋಂಥ ಭಕ್ತಾದಿಗಳನ್ನ ವಿಶಿಷ್ಟವಾಗಿ ದೇವಸ್ಥಾನ ಮುಂದೆ ಕರ್ಕೊಂಡೋಗಿ ಅವ್ರಿಗೆ ಮಾದೇಶ್ವರ ಲಿಂಗದ ಪ್ರಸಾದನ ಕೊಟ್ಟು ಹೂವಿನ ಶಾಲು ಹಾಕ್ತೀವಿ. ಬಹಳ ಅವರು ನಾವು ಪೇಪರ್ಲೆಲ್ಲ ಹಾಕ್ತೀವಿ, ಅದನ್ನ ನೋಡ್ಬಿಟ್ಟು ಬಹಳ ಚೆನ್ನಾಗಿ ಅಲ್ಲಿ ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಥರ ಎಲ್ಲ ಸೇರಿದ್ವಿ. ಬೇರೆ ದೇವಸ್ಥಾನಗಳಿಗಿಂತ ಬಹಳ ನಮ್ಮನ್ನು ಬಂದಂಥ ಭಕ್ತಾದಿಗಳನ್ನ ವಿಶಿಷ್ಟವಾಗಿ ಗಮನಿಸ್ತಾರೆ ಅಂತ ಹೇಳಿ ವಾಲಂಟ್ರಿಗೆ ನಮ್ಮಲ್ಲಿ ಅಕೌಂಟ್ ಇಲ್ಲದೆ ಹೋದ್ರೂ ನನ್ನ ಫೋನ್ ಮುಖಾಂತರನೇ ಫೋನ್ ಪೇ ಮತ್ತು ಗೂಗಲ್ ಪೇ ಸ್ಕ್ಯಾನ್ ಮಾಡಿ ದುಡ್ಡು ಅಮೌಂಟನ್ನು ದೇವಸ್ಥಾನಕ್ಕೆ ಕೊಡ್ತಾರೆ ನಂಬಿಕೆ ಮೇಲೆ. 25 ವರ್ಷದಿಂದ ಮಾಡ್ಕೊಳ್ತಿದ್ದೀನಿ. 25 ವರ್ಷದಿಂದ ಆದ್ರೂ ಒಂದು ಅಕ್ಕಿನಿ ಆಗಲಿ ಯಾವ್ದೇ ಆಗಲಿ ಒಂದು ಪ್ರತಿಯೊಂದು ದುಡ್ಡಿ ಆಗಲಿ ಎಲ್ಲ ಫೋನ್ ಪೇ ಮಾಡ್ಕೊಡ್ತಾರೆ. ಒಬ್ಬನೇ ಇವನು ಅಂತ ಭೇದ ಭಾವ ಇದು ಮಾಡಕ್ ಹೋಗಲ್ಲ, ಮಡಿಕತ್ತರ ಮಾಡ್ತಾರ ಅನ್ನಲ್ಲ. 25 ವರ್ಷ ಕಟ್ಟುನಿಟ್ಟಾಗಿ ಶಿಸ್ತಿನ ಬದ್ಧವಾಗಿ ನಡ್ಕೊಂಡು ಬರ್ತಾರ ಅಂತ ಹೇಳಿ ಬೆಂಗಳೂರು, ಮೈಸೂರು, ನಂಜನಗೂಡು ಮತ್ತೆ ಹುಣಸೂರು ಸೈಡಿಂದ ಎಲ್ಲ ಭಕ್ತಾದಿಗಳು ನಮಗೊಂದು ಅಮಾವಾಸ್ಯ ಪೂಜೆ ಕೊಡಿ, ನಮಗೊಂದು ಅಮಾವಾಸ್ಯ ಬಂದು ಮಾಡ್ಕೊಂಡು ಬಹಳ ಇನ್ನೂ ಮತ್ತು ಆ ಊರು ಗ್ರಾಮದಲ್ಗಳೆಲ್ಲ ಹೋಗಿ ಚೆನ್ನಾಗಿ ಕಂದೆಗಾಲದಲ್ಲಿ
ನಮ್ಮನ್ನ ಬಹಳ ವಿಶಿಷ್ಟವಾಗಿ ಚೆನ್ನಾಗಿ ನೋಡ್ಕೊತಾರೆ. ಪರವಾಗಿಲ್ಲ, ದೇವರು ಭಕ್ತಿ ಅನ್ನದಾನವನ್ನು ನೀಡ್ತಾರೆ. ಭಕ್ತಿಯಲ್ಲಿ ಬಂದವರಿಗೆಲ್ಲ ಪ್ರಸಾದವನ್ನು ಕೊಡ್ತಾರೆ. ನಾವು ಕೊಟ್ಟಂತ ಪ್ರಸಾದವನ್ನ ಜನಗಳಿಗೆಲ್ಲ ಸಾವಿರಾರು ಜನಕ್ಕೆ ಸಿಹಿಯನ್ನು ಹಂಚುತ್ತಾರೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇದೆ. ಸರ್, ಅಪಾರ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಗ್ರಾಮದ ವತಿಯಿಂದ ಯಾವ ರೀತಿ ಪ್ರಸಾದ ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ? ಬಂದಂಥ ವ್ಯಕ್ತಿಗಳಿಗೆ ಅಂತಂದರೆ ಪ್ರಸಾದ ಎಲ್ಲ ಕುಂಡ್ರಿಸಿ ಕ್ಲೀನಾಗಿ ಕಟ್ಟುನಿಟ್ಟಾಗಿ ಊಟನೆಲ್ಲ ಬಡಿಸಿ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಅವ್ರು ಬಂದಂಥ ಪ್ರಸಾದವನ್ನು ಕೊಟ್ಟು ತಂಗದಂತೂ ವ್ಯವಸ್ಥೆ ಏನಿಲ್ಲ. ಇನ್ನು ವಿಶಿಷ್ಟವಾಗಿ ರೂಮ್ಗಳು ಅವು ಇವು ಇದೆಲ್ಲ ಟ್ಯಾಂಕ್ಗಳಿದೆ. ಈ ಥರ ಶೌಚಾಲಯಗಳು ಹೆಚ್ಚಿಗೆ 2 ಇದೆ. 2 ರೂಮ್ ಇದೆ. ಒಂದು ಸಣ್ಣ ಪುಟ್ಟ ಸಾಮೂಹಿಕ ವಿವಾಹಗಳನ್ನ ಮಾಡಿದ್ರೆ 2 ರೂಮು, ಒಂದು ಹುಡುಗಿಗೆ ಒಂದು ಹುಡುಗನಿಗೊಂದು ರೂಮ್ಗಳನ್ನ ಇಟ್ಕೊಂಡಿದೀವಿ ಅಷ್ಟೇ. ಇನ್ನೂ ಬೇಕಾದಷ್ಟಿದೆ ಮಾಡೋದು. ಅದು ಬಂದಂಥವ್ರಿಗೆ ಒಂದು ದೊಡ್ಡದ ಇಲ್ಲ ಅಂದ್ರೂ ಚಿಕ್ಕದಾಗಿ ನಾವು ಮಾಡಿ ಅವ್ರನ್ನ ಸಂತೈಸಿ ಮಾಡ್ಕೊಡ್ತೀವಿ. ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಒಂದೇ ಈಕ್ವಾಲಿಟಿಲೇ ಎಲ್ಲ, ಅದು ಅವ್ರು ಬೇರೆ ಇವ್ರು ಬೇರೆ ಅಂತೇಳಿ ಎಲ್ಲ ಈಕ್ವಾಲಿಟಿಲೇ ಎಲ್ಲನೂ ಕೊಡೋದು. ಸರ್, ದೇವರ ಒಂದು ವಿಗ್ರಹ ಅಥವಾ ಇಲ್ಲಿನ ಪೂಜಾ ಮೂರ್ತಿಯ ವಿಶೇಷತೆ ಏನು? ಇಲ್ಲಿನ ಆಚರಣಾ ಪದ್ಧತಿ ಇತರ ದೇವಸ್ಥಾನಗಳಿಗಿಂತ ಮತ್ತು ರಥೋತ್ಸವಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಭಿನ್ನವಾಗಿದೆ ಅಂತಂದ್ರೆ ನಮ್ಮ ದೇವಸ್ಥಾನ ಓಪನ್ ಆಗಿದೆ. ಗರ್ಭಾಂಗಣದಲ್ಲಿ ಸ್ವಾಮೀಜಿಗಳು ಪುರೋಹಿತರು ಬಿಟ್ರೆ ಇನ್ಯಾರು ಇಲ್ಲ. ಎಲ್ಲ ರೌಂಡ್ ಪ್ರದಕ್ಷಿಣೆ ನಾವು ಹೆಂಗಿದೀವಿ ಹಂಗೇನೆ ಎಲ್ಲಾ ಭಕ್ತಿಯಾದಿಗಳಿಗೂ ಒಂದೇ ಅವಕಾಶ. ಬೇರೆ ಬೇರೆ ತರ ಏನೂ ಇಲ್ಲ, ಒಂದೇ ತರ. ಅಲ್ಲಿ ಒಳಗಡೆ ಮಾತ್ರ, ದೇವಸ್ಥಾನದ ಒಳಗಡೆ ಮಾತ್ರ ಬುದ್ಧಿಯರುಗಳು ತಂಬಡಪ್ಪ ಇರ್ತಾರೆ. ಬಾಕಿ ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಎಲ್ಲರೂ ಪ್ರಸಾದ ವಿನಿಯೋಗ ಮಾಡ್ಕೊಬರ್ಬೋದು. ಯಾರು ತೊಂದರೆ ಇಲ್ಲ, ಎಲ್ಲ ಈಕ್ವಾಲಿಟಿ. ಅದೇನಂದ್ರೆ ನಮ್ಮ ತಂದೆ ಕಾಲದಲ್ಲಿ ಕಾಡಿತ್ತು. ನಮ್ಮ ತಂದೆ ಕಾಲದಲ್ಲಿ ಲಾಸ್ಟ್ ಎಡ್ಜು ಕೊನೆ ತುದಿ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇತ್ತು. ಕಬಿನಿ ಜಲಾಶಯ ಡ್ಯಾಮು ಮುಳುಗಡೆ ಆದಾಗ ಕಿತ್ತೂರು ಅಂತ ಹಾಗೆ ಒಂದು 18-20 ಹಳ್ಳಿ ಎಲ್ಲ ಒಟ್ಟು ಮುಳುಗಡೆ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ರೆವಿನ್ಯೂ ಮಾಡಿದ್ರು. ಆ ಟೈಮ್ನಲ್ಲಿ ಆ ಕಡೆ ಭೀಮನಕೊಲ್ಲಿ ಸೈಡ್ ಇಂದ ವರ್ಷಗಳು ಕಾಡಿಗೆ ಮೇಯ್ಸಕ್ ಹೋಯ್ತಿದ್ರಲ್ಲ, ಆಗ ನನ್ನ ಹಸು ಎಲ್ಲಿ ಹೋಯ್ತಾ ಇದಲ್ಲ ಅನ್ಬಿಟ್ಟು ಹುಡಿಕ ಬಂದ್ರಲ್ಲ, ಬಂದ ಮರಗಂಟ ಬಸ್ರಿ ಮರ ಇತ್ತು, ತರದಾಕ್ಬಿಟ್ಟಿದೀವಿ. ಆ ಬಸ್ರಿ ಮರದ ಗೆಡ್ಡಲ್ಲಿ ಬಂದು ನಿಂತಿರತ್ತಂತೆ. ಯಾವ ಕಡೆ ಯಾಕೆ ಅಂತ ಇದು ಮಾಡಗಂಟ ಹಾಲು ತನ್ನಷ್ಟೇ ತಾನೇ ಸುರಿತಿತ್ತಂತೆ. ಆವಾಗ ಎಲ್ಲರನ್ನು ಕರ್ಕೊಂಡೋಗಿ ಎಲ್ಲ ಊರು ಮುಖಂಡರನ್ನೆಲ್ಲ ಕರ್ಕೊಂಡು ನೋಡೋವ್ರಿಗೆ ಏನಿಲ್ಲ ಹಾಲು ಸುರಿದಲ್ಲ ಅಂದ್ಬಿಟ್ಟು ಆಗ ಗುದ್ದಲಿ ತಗೊಂಡು ಎಲ್ಲ ಕೆಂಟಿ ನೋಡಂತ ಜೋಡಿ ಲಿಂಗಗಳು ಇದ್ದದ್ದು. ಅದು ಇದ್ದಾಗ ಏನ್ ಮಾಡಿದ್ರು, ಅಕ್ಕಪಕ್ಕದ ಗ್ರಾಮದವ್ರು ಸೇರಿ ಒಂದು ಪುಟಾಣಿಗೆ ಮಣ್ಣಲ್ಲಿ ಕಟ್ಟಿ ಹಂಚ ಕೌಸಿದ್ರು. ಅದಾಗಿ ಪೂಜೆ ಮಾಡ್ಕೊ ಬರ್ತಿದ್ದು. ಊರಲ್ಲಿ ಸಮಸ್ಯೆ ಇದ್ದಾಗ ನಿಲ್ಸ್ಬಿಟ್ರು ದೇವಸ್ಥಾನನ. ಆಗ ಸೌಂಡ್ ಆಯ್ತಿತ್ತು. ಸೌಂಡ್ ಆಗೋದು, ಗಂಟೆ ಹೊಡಿದವ್ರು ಆಗ್ತಿತ್ತು. ಇದೇನೋ ಗಂಟೆ ಹೊಡಿದ್ರು ಅನ್ನೋದು. ಆ ನಂಜನಪುರದವರು ದೇವಸ್ಥಾನದಲ್ಲಿ ಗಂಟೆ ಹೊಡೆದು ಯಾರೋ ಪೂಜೆ ಮಾಡ್ತಾರ ಅನ್ನೋದು. ಬಂದು ನೋಡಿದ್ರೆ ಯಾರು ಇಲ್ಲ. ಬಿದ್ರಳ್ಳಿಯವರು ಬಂದು ಗಂಟೆ ಹೊಡಿತಾರಲ್ಲ ದೇವಸ್ಥಾನ, ಏನೋ ಪೂಜೆ ಇಟ್ಕೊಂಡ್ರಂತ ಬಂದಾಗ ಏನೂ ಇಲ್ಲ. ಆಗ ಹೋಯ್ತು ಅಂದ್ರೆ ಇಲ್ಲಿ ಬಂದು ಊರಿಗೆ ಬಂದಾಗ ಸೌಂಡ್ ಆಗೋದು, ಊರಿಗೆ ಬಂದು ಸೌಂಡ್ ಆಗಲ್ಲ. ಆ ತರ ಇದ್ದಾಗ ಆಗ ಒಂದು ಕೂಟ ಸೇರಿಸಿ ಎಲ್ಲಾ ಕಮ್ಯುನಿಟಿಯವರು ಸೇರಿ ಕುಂತು ತೀರ್ಮಾನ ಮಾಡಿ, ಆಗ ಇದು ದೇವರು ನಿಷ್ಠವಾಗಿದೆ, ಇದು ನಾವು ಒಂದು ಸೇವೆನೆ ಮಾಡ್ಕೊಂಡು ಕೊಂಡೋಸ್ತವ ಮತ್ತೆ ಆಲರ್ವಿ ಸೇವೆ ಇವೆಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಪುಟಾಣಿ ಮಾಡೋಣ ಅಂದ್ಬಿಟ್ಟು ಹೇಳಿ 2001-2002 ಸಾಲಲ್ಲಿ ಪ್ರಾರಂಭ ಮಾಡಿ ನಾವು ಅವತ್ತು ಫಸ್ಟ್ನೇ ಜಾತ್ರೆ 63,000 ರೂಪಾಯಿ ಜಾತ್ರೆ ಆಯ್ತು, ಪುಟಾಣಿ ಜಾತ್ರೆ. ಇವತ್ತು 10 ಲಕ್ಷ ಗಂಟು ನಾವು ಜಾತ್ರೆಯನ್ನು ನಡೆಸ್ಕೊಬತ್ತೀವಿ. ಅಂದ್ರೆ ಇದು ರಾಜಕೀಯದವ್ರದಿಂದ ಬೇರೆಯವ್ರದಿಂದ ಏನಿಲ್ಲ. ನಮ್ಮ ಸುತ್ತಮುತ್ತಲಲ್ಲಿ ಕಮಿಟಿಯವರೇ ಇಲ್ಲಿ ನಡ ನುಡಿಗಳನ್ನ ನೋಡಿ ಬಡ ವ್ಯಕ್ತಿಗಳೇ, ರಾಜಕೀಯದವ್ರಿಂದ ಬಡ 2,000, 3,000, 5,000 ನಾವು ಕೊಡ್ತೀವಿ ಅಂತಾರ. ಇಲ್ಲಿನ ವಿಶಿಷ್ಟತೆಯನ್ನು ನೋಡಿ ಇಲ್ಲಿ ಕೊಟ್ಟರು ಚೆನ್ನಾಗಿ ಭಕ್ತಾದಿಗಳಿಗೆ ಚೆನ್ನಾಗಿ ನೋಡ್ಕತ್ತಾರ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡ್ತಾರೆ, ನಡ್ಕ ಬಂದಿದೆ. ಸರ್, ಈ ಒಂದು ಜಾತ್ರೆ ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಜೊತೆಗೆ ಆ ದಿನಗಳ ವಿಶೇಷತೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? 3 ದಿನ, ಸೋಮವಾರ, ಮಂಗಳವಾರ, ಬುಧವಾರ ದಿನ 3 ದಿನ ಕಾರ್ಯಕ್ರಮ ನಡೀತದೆ. ಮೊದಲನೇ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಮುಖಾಂತರ ಬೆಳಗ್ಗೆ ರುದ್ರಾಭಿಷೇಕ ಪೂಜೆ ನಡೀತದೆ. ಹೋಮ ರುದ್ರಾಭಿಷೇಕ ಪೂಜಾ ನಡೀತದೆ. ಮತ್ತೆ ಅನ್ನದಾನ ವ್ಯವಸ್ಥೆ ನಡೀತದೆ. ಸಾಯಂಕಾಲದಾಗ ಶಾಲಾ ಮಕ್ಕಳ ಕಾರ್ಯಕ್ರಮ ನಡೀತದೆ. ಮಂಗಳವಾರ ದಿನ ಬೆಳಗ್ಗೆ ಆಲರ್ವಿ ಸೇವೆ, ಕೊಂಡೋತ್ಸವ ಆಯ್ತದೆ. ಕೊಂಡೋತ್ಸವ ತಕ್ಷಣ ಅನ್ನದಾನ ವ್ಯವಸ್ಥೆ ಸಾಯಂಕಾಲ ಗಂಟೆ ನಡೀತದೆ. ಮಂಗಳವಾರ ಸಾಯಂಕಾಲ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತದೆ. ಬಂದಂತ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸ್ತೀವಿ, ರಾಜಕೀಯದವರು. ಬುಧವಾರ ದಿನ 9 ಗಂಟೆಗೆ ಅದೇ ಮದುವೆಗಳ ಕಾರ್ಯಕ್ರಮಗಳಿರ್ತವೆ. 2 ಜೊತೆ ಬರ್ತವೆ, 2 ಕಂಪಲ್ಸರಿ ಬಂದಿದ್ದಾವೆ. ಮದುವೆಗಳಿದೆ. 9:30ಗೆ ಸ್ವಾಮೀಜಿಗಳು ದಡದಳಿ ಮಠ, ಅಂಚಿಪುರ ಮಠ, ಕೊಡಲ ಮಠ, ಮೂಡಲ ಮಠ, ಬೀಚಳಿ ಮಠ ಇವರು 5 ಮುಖಗಳ ಸ್ವಾಮಿಗಳ ಮುಖಾಂತರ ಸಾಮೂಹಿಕ ವಿವಾಹನ ಏರ್ಪಡಿಸ್ತೀವಿ. ನಂತರ ಅನ್ನದಾನ ವ್ಯವಸ್ಥೆ ಸಾಯಂಕಾಲ ಗಂಟೆ ನಡೀತದೆ. ಸಾಯಂಕಾಲ ಆದ್ಮೇಲೆ 1,000 ಜೊತೆ ದನಗಳಿರ್ತವೆ. ಅವಿಗೆ ಉತ್ತಮವಾದ ರಾಶಿಗಳಿಗೆ 10,000, 7,500, 5,000,
3,000 2,000 ಹಣವನ್ನು ಕೊಡ್ತೀವಿ. ಈ ತರ ಇನ್ನೂ ಉತ್ತಮವಾದ ಓರಿಗಳಿರ್ತಾವಲ್ಲ ಅವ್ರಗಳಿಗೆ 6 ಜೊತೆಗೆ 20 ಗ್ರಾಮ್ ಬೆಳ್ಳಿ ಕೊಡ್ತೀವಿ. ಬೀಜದ ಓರಿಗಳಿಗೆ 3 ಜೊತೆ ಕೊಡ್ತೀವಿ. ಇನ್ನು ಮಿಕ್ಕಿದಂತ ಓರಿಗಳಿಗೆ 2, 4, 6 ಮೊಳೆ ಮಟ್ಟಕ್ಕಿರೋಕೆ ಒಂದು 400 ಜೊತೆಗೆ ಬಕೆಟ್ಗಳು ಕೊಡ್ತೀವಿ. ಕೊಟ್ಟು ಬೆಳಗಿನ ಜಾವ 4 ಗಂಟೆಗೆ ತೆಪ್ಪೋತ್ಸವ ಕಾರ್ಯಕ್ರಮವನ್ನ ಮಾಡ್ತೀವಿ. ಪಕ್ಕದವ್ರಿಗೆ ಒಂದೊಂದು ವ್ಯವಸ್ಥೆಯನ್ನ ನೇಮಿಸಿದೀವಿ. ಗದ್ದಳ ಗ್ರಾಮಸ್ಥರು ತೆಪ್ಪೋತ್ಸವನ್ನ ನೆರವೇರಿಸ್ಕೊಡ್ತಾರೆ. ಅವರು ಒಂದು ಚಪ್ರ ಹಾಕಕ್ಕೆ ನಂಜನಾಪುರದವ್ರು ವಹಿಸ್ಕೊತಾರೆ. ಅಡುಗೆ ಮಾಡೋದಕ್ಕೆ ಬಿದ್ರಳ್ಳಿ ವೀರೇಶ ಸಮಾಜ, ನಾಮದಾರಿ ಸಮಾಜದವರು ವಹಿಸ್ಕೊತಾರೆ. ಈ ತರ ಒಂದೊಂದು ಉತ್ಸವದ ಒಡೆಯಕ್ಕೆ ಚೆನ್ನಿಪುರ ಗ್ರಾಮಸ್ಥರು ವಹಿಸ್ಕೊತಾರೆ. ಒಂದೊಂದು ವಹಿಸ್ಕೊಂಡು ಮಾಡ್ತಾರೆ. ಸರ್, ಜಾತ್ರೆಯ ಯಾವ ದಿನ ಅತಿ ಹೆಚ್ಚು ಜನಸಂದಣಿ ಇರುತ್ತದೆ ಮತ್ತು ಆ ದಿನದ ವಿಶೇಷ ಪೂಜೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ? ವಿಶಿಷ್ಟತೆ ಅಂದ್ರೆ ಬುಧವಾರ ದಿನ ಜಾಸ್ತಿ ಜನ ಇರ್ತದೆ. ದನಗಳು ಮೆರವಣಿಗೆಗಳು ಇರ್ತದೆ, ಮತ್ತೆ ಮದುವೆಗಳು ಇರ್ತದೆ. ಜನಗಳು ಎಲ್ಲ ಆ ಕಡೆ ಈ ಕಡೆ ಲಾಸ್ಟ್ ದಿನ ಬಹಳ ಗ್ರ್ಯಾಂಡ್ ನಡೀತದೆ. ಆರ್ಕೆಸ್ಟ್ರಾ ಇದೆ, ಮದುವೆಗಳಿದೆ ಅಂತೆಲ್ಲ ಹೇಳಿ ವಿಶಿಷ್ಟವಾಗಿ ಅಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ. ಮೇಲ್ಗಡೆ ಹೊಸ ಬಸವೇಶ್ವರ ಪ್ರತಿಷ್ಠಾಪನೆ ಮಾಡಿದೆ, ಅದು ಓಪನ್ ಮಾಡ್ತೀವಿ. ನಾಗರಶೇಡ ಇದೆ, ಮತ್ತೆ ಮಾಮೂಲಿ ಮಾದೇಶ್ವರ ಇದೆ. ಎಲ್ಲ ಕಡೆನೂ ಬಹಳ 1-2-3 ಜನ ಪೂಜೆಗಳನ್ನು ಮಾಡಿ ಕೊಡ್ತಾರೆ. ಸರ್, ಜಾತ್ರೆಯ ಸಮಯದಲ್ಲಿ ನಡೆಯುವಂತಹ ಮುತ್ತಿನ ಪಲ್ಲಕ್ಕಿ ಆಗಿರ್ಬೋದು ಅಥವಾ ಕೊಂಡೋತ್ಸವ ಆಗಿರ್ಬೋದು ಅಥವಾ ರಥೋತ್ಸವದ ಬಗ್ಗೆ ತಿಳಿಸೋದಾದ್ರೆ? ರಥೋತ್ಸವ ಅಂತಂದ್ರೆ ಮಾಮೂಲಿ ಎಲ್ಲ ಸೇರಿ ರಥೋತ್ಸವ ಕಟ್ತೀವಿ. ಎಲ್ಲಾ ಊರವರು ಸೇರ್ಕೊಂಡು ಎಳಿತಾರೆ. ಬಹಳ ಖುಷಿಯಿಂದ 3 ದಿನ ಪಟಾಕಿ ಅದು ಇದು ಅನ್ಕೊಂಡೆಲ್ಲ ಹೇಳಿ ಬ್ಯಾಂಡ್ ಸೆಟ್ ಮುಖಾಂತರ ಮಾಡಿ ಬಹಳ ಖುಷಿ ಪಟ್ಕೊಂಡು ರಥೋತ್ಸವನ ಏರ್ಪಡಿಸ್ತಾರೆ ಎಲ್ಲ ಕಮ್ಯುನಿಟಿ. ನೇಮಿಸಿರ್ತೀವಿ ಇಂತಿಯವರು ಕೊಂಡ ಬೇಯಿಸ್ಕೊಡ್ಬೇಕು ಅಂದ್ಬಿಟ್ಟು. ಈ ಉದಾಹರಣೆ ಕೊಂಡ ಬೇಯಿಸೋದಕ್ಕೆ ಬೀದ್ರಳ್ಳಿ ಶಿವಣ್ಣ ಅಂತ ಇದ್ದಾರೆ, ಅವರು ಮತ್ತೆ ಮುಸ್ಕಳದ ಅಪ್ಪಾಜಿ ನಾಯಕರು ಕೊಂಡನ ಬೇಯಿಸ್ಕೊಡ್ಬೇಕು ಅಂತ ಅವ್ರಿಗೆ ಒಂದು ದೇವಸ್ಥಾನ ಸಮಿತಿಯನ್ನು ತೀರ್ಮಾನ ಮಾಡ್ಕೊಟ್ಟಿದೀವಿ. ಅದು ಅವರು ನೆರವೇರಿಸ್ಕೊಡ್ತಾರೆ. ಆ ತರ ತೇರ್ ಕಟ್ಟೋದಕ್ಕೆ ಆಗ ಸಾಗರೆಯಿಂದ ನಿಂಗ್ಸಟ್ರು ಅಂತಿದ್ದಾರೆ, ಅವ್ರ ಜೊತೆಗೆ ಮುಸ್ಕಳದ ಅಪ್ಪಾಜಿ ನಾಯಕರು ಅಂತಿದ್ದಾರೆ. ಅವ್ರುಗಳು ಎಲ್ಲ ಮಾಡಿ ಕಟ್ಟಿ ಕೊಡ್ತಾರೆ. ಇಂತಿದ್ದವರು ನೇಮಿಸಿ, ಅದೇನು ಬೇರೆ ಭಾವ ಬೇರೆಯವ್ರದೇನು ತಿಂಗಡಿಸಲ್ಲ. ಈ ಒಂದು ಜಾತ್ರೆ ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನ ಹೇಗೆ ಒಗ್ಗೂಡಿಸ್ತಾ ಇದೆ? ಇಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸೋದಾದ್ರೆ? 2003ರಲ್ಲಿ ನಾವು ಪ್ರಾರಂಭ ಮಾಡಿದಾಗ 150 ಜನ ಮೆಂಬರ್ ಯಾವ ರೀತಿ ಇದ್ದಾರೆ, ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಾವೆಲ್ಲ ನೋಡಿ ಎಲ್ಲರಿಗೂ 250 ಜನ ಮೆಂಬರ್ ಇದ್ದಾರೆ. 250 ಜನ ಮೆಂಬರ್ಗೂ ಶಾಲು ಹಾಕಿ ಎಲ್ಲರೂ ಗೌರವಿತವಾಗಿ ರಾಜಕೀಯದ ವ್ಯಕ್ತಿಗಳು ಸ್ವಾಮೀಜಿಗಳ ಮುಖಾಂತರ ಫೋಟೋ ತೆಗಿಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಒಂದೇ ತರ ಅಣ್ಣ ತಂದಿರಂಗೆ ನಾವು ವ್ಯವಸ್ಥಿತ ನಡ್ಕೊತೀವಿ. ಅಂದ್ರೆ ಪ್ರತಿಯೊಬ್ಬರು ಸಹ ಒಂದು ಸಾಮುದಾಯಿಕ ಸೌಹಾರ್ದತೆಯಲ್ಲಿ ಈ ಒಂದು ಜಾತ್ರೆಯನ್ನ ಅಥವಾ ಹಬ್ಬಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ನಡ್ಸ್ಕೊಳ್ತೀವಿ. ಸರ್, ಈ ಸ್ಥಳೀಯ ರೈತರಿಗೂ ಮತ್ತು ಈ ಜಾತ್ರೆಗೂ ಇರುವಂತಹ ಸಂಬಂಧವೇನು? ಉದಾಹರಣೆಗೆ ಧಾನ್ಯ ಸಮರ್ಪಣೆಲಾಗಿರ್ಬೋದು ಅಥವಾ ಪೂಜಾ ಕೈಂಕರ್ಯಗಳಲ್ಲಾಗಿರ್ಬೋದು ಯಾವ ರೀತಿಯ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ತಿಳಿಸೋದ? ನಮ್ಮ ದೇವಸ್ಥಾನದಲ್ಲಿ ವರ ಅಂತೂ ಬರಲ್ಲ, ವರ ತೆಗಿತಾರಲ್ಲ ದೇವಸ್ಥಾನದಲ್ಲಿ ವರ ಅಂತೂ ಬರಲ್ಲ. ಇಲ್ಲಿ ಕುರ್ಪುಸ್ಕೊ ಹೋಗಿರ್ತಾರಲ್ಲ ಅವರೆಲ್ಲ ಸ್ಟ್ಯಾಂಡರ್ಡ್ ಆಗಿದ್ದಾರೆ. ನಾನು ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ, ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ, MLA ಆಗಬೇಕಂದ್ರೆ MLA ಆಗಿದ್ದಾರೆ. ಜೊತೆಗೆ ಮಕ್ಕಳು ಇಲ್ಲದವ್ರು ಅರ್ಸ್ಕೊಂಡಿದ್ದಾರೆ, ಮಕ್ಕಳಾಗಿದ್ದಾವೆ. ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ಅಂದ್ಬಿಟ್ಟು ನಾವು ಇಷ್ಟು ಸಾವಿರನ ನಾವು ಕಡೆಗೆ, ಈಗ ಉದಾಹರಣೆ ಯಾರೋ 2 ಕಡೆಗೆ ತಂದು ಕೊಟ್ಟಿದ್ದಾರೆ, ಬೆಳ್ಳಿ ಕಡೆಗೆಗಳು ಆರ್ಕೆ ಮಾಡಿ ನಮ್ಗೆ ನೆಮ್ಮದಿ ಸಿಕ್ಕಿದೆ, ಶಾಂತಿ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿ ನಾವು ಕುರ್ಪುಸ್ಕೊ ಹೋಗಿದ್ದು ಅಂದ್ಬಿಟ್ಟು ನೆಮ್ಮದಿಯಾಗಿ ಕಡಗಗಳು ತಂದು ಕೊಟ್ಟಿದ್ದಾರೆ. ಅದೇ ರೀತಿ ದವಸ ಧಾನ್ಯಗಳನ್ನು 2 ಕ್ವಿಂಟಲ್ ಅಕ್ಕಿ ಹರ್ಸ್ಕೊಂಡಿದ್ದೆ, 2,000 ರೂಪಾಯಿ ದುಡ್ಡು ಒಪ್ಕೊಂಡಿದೆ. ಆಮೇಲೆ ಈಗ ಮೊನ್ನೆ ನೋಡಿ ಇಲ್ಲೊಂದು ಕಳಸ ತಂದು ಕೊಟ್ಟಿದ್ದಾರೆ, ಮಾದೇಶ್ವರನಿಗೆ ಒಂದು ಕಳಸ ತಂದು ಕೊಟ್ಟಿದ್ದಾರೆ. ನಮ್ಗೆ ಏನಾಗಿದೆಯಪ್ಪ ಅಂತಂದ್ರೆ ನಮ್ಗೆ ಒಳ್ಳೇದಾಗಿದೆ, ಮಾದೇಶ್ವರ ಹರ್ಸ್ಕೋಗಿದೆ, ನಮ್ಗೆ ಒಳ್ಳೇದಾಗಿದೆ ಅಂತಾರೆ. ನಮ್ಮಲ್ಲಿ ಇಲ್ಲಿ ಹೊರಗಿರೋ ತೆಗೆದ್ರೇನು ಬರಲ್ಲ. ಹರ್ಸ್ಕೆ ಮಾಡ್ಕೊ ಹೋಗಿರೋರಿಗೆ ಇಲ್ಲಿವರೆಗೆ ಒಬ್ರಿಗೂ ಫೋಲ್ ಆಗಿಲ್ಲ. ಅದರಿಂದ ಅಕ್ಕಿಗಳನ್ನ ಘಟ್ಟ ತಂದ್ಕೊಡೋದು, ಬೇಳೆ ತಂದ್ಕೊಡೋದು, ಬೆಲ್ಲ ಪಿಂಡಿ ತಂದ್ಕೊಡೋದು, ದುಡ್ಡು ತಂದ್ಕೊಡೋದು, ಈ ತರ ಎಲ್ಲ ಮಾಡ್ಕೊಂಡು ಭಕ್ತಿಗಳು ಬಂದು ಕೊಡ್ತಾರೆ. ಸರ್, ಇಂದಿನ ಈ ಒಂದು ಯುವ ಪೀಳಿಗೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಒಂದು ಪ್ರೇರೇಪಣೆಯನ್ನು ತಾವು ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಪ್ರೇರೇಪಣೆ ಅಂದ್ರೆ ಹಿಂದೆ ಎಲ್ಲ ಸಮಾಜವನ್ನು ನಾವೇ ಜಾಸ್ತಿ ಒಂದ್ಗೂಡಿಸ್ಕೊಂಡು ಯಾರ ಕಮ್ಯುನಿಟಿಗೂ ನಾನು ಸೀಮಿತವಾಗಿಲ್ಲ, ಎಲ್ಲ ಈ ಕ್ವಾಲಿಟಿಯಿಂದ ಬರೋದ್ರಿಂದ ಈಗ ನಾನು ಆಗೋದಿಲ್ಲ ಅಂದ್ಕೊಂಡು ನಾನು ಒಂದು 14 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ನೀವು ಬೇರೆ ವಯಸ್ಸುಗಳಿಗೆ ನಾವು 24 ವರ್ಷ ಆಯಿತು ಬೇರೆ ವಹಿಸ್ಕೊಂಡು ಮಾಡಿ ಅಂತಂದರೆ ಎಲ್ಲ ಕಮ್ಯುನಿಟಿಯವರು ಬಿದ್ರಳ್ಳಿ ಇರ್ಬೋದು, ಚೆನ್ನಿಪುರ ಇರ್ಬೋದು, ನಂಜನಾಪುರ, ಮೊಸರಳ್ಳ, ಹೊಸಕೆರೆ, ಸುಂಟ ನೀವು ಬಿಟ್ರೆ ನಮ್ಮ ಇದಕ್ಕೇನು ಯಾರು ಆಗಲ್ಲ ಅಂತ ಹೇಳಿ ನಮ್ಮನ್ನು 24 ವರ್ಷದಿಂದ ನೀವೇ ನಡ್ಸ್ಕೋಬೇಕು ಅಂದ್ಬಿಟ್ಟು ನಮ್ಮನ್ನು ಇದು ಮಾಡ್ಕೊಂಡಿದ್ದಾರೆ.
ಸರ್, ಈ ಒಂದು ಜಾತ್ರೆಯ ಸಮಯದಲ್ಲಿ ಸುತ್ತಮುತ್ತಲಿನ ಪರಿಸರ ಸಂರಕ್ಷಣೆಗೆ ನೀವು ಕೊಡುವಂತಹ ಒಂದು ಸಂದೇಶವನ್ನ ಅಥವಾ ಯಾವ ರೀತಿ ಒಂದು ಪರಿಸರ ಸಂರಕ್ಷಣೆಗೆ ಒಂದು ಅಗತ್ಯ ಕ್ರಮಗಳನ್ನ ಈ ಜಾತ್ರೆಯ ಸಂದರ್ಭದಲ್ಲಿ ತಾವು ತಗೊಳ್ತೀರಾ? ನಾವು ಪಂಚಾಯತಿಗೆ ಲೆಟರ್ ಕೊಟ್ಟು ಸ್ವಚ್ಛತೆಯನ್ನು ಎಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ. ನಲ್ಲಿಗಳು ಎಲ್ಲ ಫಿಟ್ ಮಾಡ್ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರು ಬಂದು ಮತ್ತೆ ಪಂಚಾಯತಿ ವರ್ಕರ್ಸ್ ಎಲ್ಲ ಬಂದು ಅದನ್ನ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕಿ ನಲ್ಲಿಗಳನ್ನೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿ ಸುತ್ತ ಸ್ವಚ್ಛತೆ ಏನಂದ್ರೆ ಮೆಳನೆಲ್ಲ ಕಟ್ ಮಾಡಿಸಿ JCB ಡೋಜಲ್ಲೆಲ್ಲ ಹೊಡಿಸಿ ಸ್ವಚ್ಛತೆಯನ್ನು ಕಾಪಾಡಿ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಈಗ ಪ್ಲಾಸ್ಟಿಕ್ ಅದೆಲ್ಲ ಒಟ್ಟಿವಿ ವೇಸ್ಟ್ ಇದೆಲ್ಲ ಹಾಕಿ ವ್ಯವಸ್ಥೆ ಮಾಡ್ತಾರೆ. ಅದಕ್ಕಾಗಿ ಪಂಚಾಯತಿಯಿಂದ ಒಂದು ಇಬ್ಬರನ್ನ ಕಳಿಸ್ಕೊಡ್ತಾರೆ. ಪೇಪರ್ಗಳನ್ನೆಲ್ಲ ಒಟ್ಟಿವಿ ಗಾಳಿ ಬಿಡಬೇಡಿ ಅಂತ ಹೇಳಿ ಡಸ್ಟ್ಬಿನ್ ಮಾಡಿ ಡಸ್ಟ್ಬಿನ್ಗೆ ಹಾಕಿ, ಈಗ ಊಟದೆಲ್ಲೂ ಅಷ್ಟೇ ಊಟ ಮಾಡೋದಂಥದ್ದೆಲ್ಲ ಟ್ರ್ಯಾಕ್ಟರ್ಗೆ ಹಾಕಿ ಒಂದು ಗ್ರೌಂಡ್ಗೆ ಹಾಕಿ ಮುಚ್ಚಿಡ್ತೀವಿ. ಅದು ಡಾಕ್ಟರ್ ಬರ್ತಾರೆ, ನಮ್ಮ ಸರಪ್ಟ ಡಾಕ್ಟರ್, ಕಳೆದ ಡಾಕ್ಟರ್ ಬೇರೆ ಕಿರಣ ಇದ್ರು. ಡಾಕ್ಟರ್ 3 ದಿನ ಬಂದು ಕ್ಯಾಂಪ್ ಹಾಕೊಂಡು ನೀರ್ನೆಲ್ಲ ಟೆಸ್ಟ್ ಮಾಡಿಸಿ ಚೆನ್ನಾಗಿದೆಪ್ಪ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಎಲ್ಲ ಮಾಡಿ ಮಕ್ಕಳಿಗೆ ಅದಕ್ಕೆ ಜಾನುವಾರುಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲ ನೋಡ್ಕೊಳ್ಳಿ 3 ದಿನ ನಮ್ಮ ಡಾಕ್ಟರ್ ಸಾಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬರ್ತಾರೆ. ಈ ಒಂದು ಜಾತ್ರೆಯನ್ನ ಸುಗಮವಾಗಿ ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಅನ್ನುವಂಥದ್ದು ಎಷ್ಟು ಮುಖ್ಯವಾಗಿರುತ್ತದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ನಮಗೆ ಭಕ್ತರು ಸಪೋರ್ಟ್ ಕೊಡ್ತಾರೆ, ಜನಗಳು ಸಪೋರ್ಟ್ ಕೊಡ್ತಾರೆ. ಹೆಚ್ಚಿನ ರೀತಿಯಲ್ಲಿ 3 ದಿನ ನಮಗಾಗಿ ವಿಶಿಷ್ಟವಾಗಿ ಜನ ಜಾಸ್ತಿ ಇದಾರಲ್ಲ, ಅದರಿಂದ ವಿಶಿಷ್ಟವಾಗಿ ನಮ್ಮ ಪೊಲೀಸ್ ಆರಕ್ಷಕ ಠಾಣೆಯವರು ಸಹ ನನಗೆ ದೇವಸ್ಥಾನಕ್ಕೆ ಹಾಗೂ ನನಗೆ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ. ಏನು ಒಂದು ಪಿನ್ ಪಾಯಿಂಟ್ ಪ್ರಾಬ್ಲಮ್ ಇದ್ದಾನೆ ನಡೆಸ್ಕೊಡ್ತಾರೆ. 3 ದಿನ ಅವ್ರಿಗೆ ಚೆನ್ನಾಗಿ ನೋಡ್ಕೊತೀವಿ, ಊಟ ವ್ಯವಸ್ಥೆ ಎಲ್ಲ ಮಾಡಿ ರೂಮಿಗೆ ಮೇಲೆ ಕೊಟ್ಟು ವ್ಯವಸ್ಥೆ ಮಾಡಿ ಅವ್ರಿಗೆ ಹೆಂಗೆ ನಾವು ಚೆನ್ನಾಗಿ ನೋಡ್ಕೊತೀವಿ. ನಮಗೂ ಅದೇ ರೀತಿ ಡಿಪಾರ್ಟ್ಮೆಂಟು ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಕೇಳ್ಕೊತೀವಿ, ಬಂದು 3 ದಿನ ನಿಂತು ನೆರವೇರಿಸ್ಕೊಡ್ತಾ ಕಾರ್ಯಕ್ರಮಗಳು. ಕೊನೆಯದಾಗಿ ಜಾತ್ರೆಗೆ ಬರುವಂತಹ ಭಕ್ತರಿಗೆ, ಜನಧ್ವನಿ ಕೇಳುಗರಿಗೆ, ಜೊತೆಗೆ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ನಾವು ಇನ್ನೂ ಬಹಳ ಉದಾಹರಣೆ ಅಂದ್ರೆ ಮಾದೇಶ್ವರನ ಬೆಟ್ಟದಲ್ಲಿ ಯಾವ ತರ ಇದೆ ಅದೇ ತರ ಮಾಡ್ಬೇಕು ಅಂತ ನಮ್ಮ ಭಕ್ತಿಯರಿಗಳು ಇನ್ನೂ ರೂಮ್ಗಳು, ಒಂದು ಸಮುದಾಯ ಭವನ ಕಟ್ಟಬೇಕು, ದೊಡ್ಡದು ಶೌಚಾಲಯಗಳು ಕಟ್ಟಬೇಕು, ಟ್ಯಾಂಕಿನ 2-3 ಇದೆ. ಆಮೇಲೆ ದೇವಸ್ಥಾನದ ಇನ್ನೂ ಬಹಳ ಒಂದು ಗಣಪತಿ ದೇವಸ್ಥಾನ ನವಗರ್ದು ಇಂಥವೆಲ್ಲ ಮಾಡಿ ಒಂದು ಚಿಕ್ಕದಾಗಿ ಪುಟಾಣಿಗೆ ಒಂದು ಕೊಳ ಮಾಡಿ ಬಂದವರು ಭಕ್ತಿಯಾದಿಗಳು ಪೂಜಾ ಪುರಸ್ಕಾರಗಳನ್ನು ಮಾಡ್ಕೊಂಡು ಆ ಸುತ್ತ ಕುಂತ್ಕೊಂಡು ಪರಿಸರ ಮಾಲಿನ್ಯದ ಒಂದು ಗಿಡಗಳನ್ನೆಲ್ಲ ನೆಡೆಸಿ ಚೆನ್ನಾಗಿ ನೋಡಿ ಕುಂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಅವ್ರಿಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋ ರೀತಿ ಮಾಡಬೇಕು ಅಂತ ನಮ್ಮ ಒಂದು ಸಮಿತಿಯಿಂದ ನಾವು ಕೇಳ್ಕೊಂಡು ಅದೇ ರೀತಿ ಸಮಿತಿ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದೀವಿ. ಈಗ ನಾವು ಈ 3 ದಿನ 2ನೇ ತಾರೀಕಿನಿಂದ 4ನೇ ತಾರೀಕು ಬಹಳ ಜಾತ್ರೆ ಬಹಳ ಜೀವನ ನಡೀತಿದೆ. ನಾವು ತಾಲೂಕಿನಲ್ಲಿ ಪ್ರತಿ ಊರಿಗೆಲ್ಲ ಇನ್ವಿಟೇಷನ್ ನಾವೇ ಹೋಗಿ ಮುಖ್ಯ ವಸ್ತುಗೆಲ್ಲ ಇನ್ವಿಟೇಷನ್ ಕೊಟ್ಟು ಜಾತ್ರೆಗೆ ಬಂದ್ಬಿಟ್ಟು ಎಲ್ಲ ಊರು ಅಕ್ಕಡಿಂದ ನಾನೇ ಕೊಡೋದು ಕೊಟ್ಟು ಎಲ್ಲ ಬಂದು ಇದು ಮಾಡ್ತಾರೆ, ಫ್ಲಕ್ಸ್ ಹಾಕ್ತೀವಿ. ಆಗ ಭಾನುವಾರ ಸೋಮವಾರ ದಿನ ಕಾರ್ಯಕ್ರಮ ಆದರೆ ಅದ್ರ ಹಿಂದಿನ ದಿನ ಕ್ಯಾನ್ವಾಸ್ ಮಾಡಿ ಇಡೀ ತಾಲೂಕಿನ ಕ್ಯಾನ್ವಾಸ್ ಮಾಡಿಸಿ ಎಲ್ಲ ಭಕ್ತಿಯರಿಗಳೆಲ್ಲ ಬನ್ನಿ ಕಾರ್ಯಕ್ರಮ ಮತ್ತು ಮದುವೆಗಳು ಜಾನುವಾರುಗಳು ಉತ್ತಮವಾದ ಪ್ರಯೋಜನ ಕೊಡ್ತಾವೆ ಅಂತೆಲ್ಲ ಹೇಳಿ ಭಕ್ತಿಯರಿಗಳನ್ನ ಬನ್ನಿ ಅಂದ್ಬಿಟ್ಟು ನಾವು ಅನೌನ್ಸ್ ಮಾಡಿ ದೇವಸ್ಥಾನ ಸಮಿತಿಯಿಂದ ತೀರ್ಮಾನ ಮಾಡಿ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿ ಕರಿತಿದ್ದೀವಿ. ಈ ಒಂದು ಪರಂಪರೆ ಕೇವಲ ಒಂದು ಜಾತ್ರೆಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಜಾತ್ರೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಕುರಿತು ದೇವಸ್ಥಾನದ ಕಮಿಟಿಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಸೋಮಣ್ಣ ಕೆಂಡಗಣಪ್ಪ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ನಾಗನೆಳ್ಳಲಿ ಹೊರಗಿದ್ದ ಮಾದಪ್ಪನಿಗೆ ಉಘೆಯನ್ನಿ ಉಘೆಯನ್ನಿ ಉಘೇ ಉಘೇ 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 ಉಘೆಯನ್ನಿ ಉಘೆಯನ್ನಿ